ಸಾಕಷ್ಟು ಜನ ಗೊತ್ತು, ನಾನು ಹೀರೋ ಆಗಿದ್ದಾಗ ಸಾಕಷ್ಟು ಜನ ಬಂದಿರಲ್ಲ ಇಂಡಸ್ಟ್ರಿಗೆ, ಇನ್ನೊಂದು ದಿವಸ ಬಂದಿರ್ತಾರೆ. ಮತ್ತು ಗೊತ್ತಿರೋರು ಗೊತ್ತು, ಶಿಷ್ಯ ದೀಪಕ್ ಅಂತಾರೆ, ಒಂದು 2 ವರ್ಷ ಆಗಿದೆ. ಅದಾದಮೇಲೆ ಅವಾಗ ಒಂದೊಂದು ಸಿನಿಮಾ ಮಾಡ್ತಾಯಿದ್ದೆ. ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮು ಇದು ಹೇಳ್ತಾ ಇರೋದು, ಇದೇ ವೇದಿಕೆ. ಸರ್ ನೆಕ್ಸ್ಟ್ ಟೈಮ್ ಇಲ್ಲಿ ಮಾಡ್ಬಿಡಿ ಸರ್, ಬೇರೆ ಕಡೆ ಮಾಡೋಣ. ವಾಟ್ರಿ ಬ್ರದರ್, ಯಾವ್ದಾರ ಒಳ್ಳೆ ಸಕ್ಸಸ್ ಮೀಟ್ ಅಂತೂ ನಾವು ಹೇಳ್ತೀವಿ, ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ಮಾಡಬೇಕು. ಮತ್ತೆ ರಿವೈಂಡ್ ಮಾಡಿ ಹಾಕಿದ್ರೆ ಇದೇ ಬರ್ತಾ ಇರುತ್ತೆ, ಇದೇ ಸ್ಟೇಜಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ, ಪಕ್ಕಾ ಚೆನ್ನಾಗಾಗುತ್ತೆ. ಯಾಕಂದರೆ ವಂಡರ್ಫುಲ್ ಪ್ರೊಡ್ಯೂಸರ್. ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು. ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್. ದ ಮ್ಯೂಸಿಕ್, ದ ಬ್ಯಾಕ್ಗ್ರೌಂಡ್ ಸ್ಕೋರ್. ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರದ್ದು ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಇದು ಗಜರಾಮಾಗಿ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ, ನಾನು ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್. ಸೊ ಮನೋಮೂರ್ತಿ ಸರ್ ಈ ಆ್ಯಕ್ಷನ್ ಸಿನಿಮಾಗಿ ಮಾಡ್ತಾರ ಅಂದೆ. ಅವಾಗ ಹೇಳಿದ್ರು, ಬಾಂಡ್ ರವಿ ಅಂತ ಸಿನಿಮಾ ನೋಡಿದ್ದೀರಾ ಅಂದರು. ಯಾರು? ನರಸಿಂಹಣ್ಣ. ಇಲ್ಲ ಸರ್ ಅಂದೆ, ಒಂದ್ಸತಿ ನೋಡಿ ಅಂತ. ನೋಡಿದಾಗ ಅನ್ನಿಸ್ತು, ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಯಾಕಂದರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯನೋ, ನಿರ್ದೇಶಕರು ಎಷ್ಟು ಮುಖ್ಯನೋ, ಹೀರೋ ಎಷ್ಟು ಮುಖ್ಯನೋ, ಅದ್ರ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇದೆ. ಹೀರೋಯಿಂದನೇ ಏನೋ ಸಾಂಗ್ಸಿಂದನೇ ಹೀರೋ ಆಗಿರೋರು ಬಹಳ ಜನ, ದೊಡ್ಡ ಎಕ್ಸಾಂಪಲ್ ಇದೆ. ಹೇಗಿದ್ರೆ ನೋಡೋಕ್ಕೆ ಅಂತ ಅಲ್ಲ, ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್, ಲಿರಿಕ್ ಇವತ್ತು ಎಷ್ಟೋ ಜನ ಹೀರೋಗಳಾಗಿದ್ದಾರೆ. ದಟ್ಸ್ ಅ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಭಾಳ ಜನ ಇದ್ದಾರೆ, ಹೆಸರುಗಳು ತಗೊಳಕ್ಕೆ ಇಷ್ಟಪಡಲ್ಲ. ಬಟ್ ಅಗೇನ್ ಕಮ್ ಬ್ಯಾಕಿಂಗ್, ಥ್ಯಾಂಕ್ ಯು ಆಲ್ ಎವ್ರಿಬಡಿ. ಸ್ವಲ್ಪ ಜನ ನಾಪಕ ಇಟ್ಕೊಂಡಿದ್ದೀರಾ, ಸ್ವಲ್ಪ ಕೈ ಹಾಯ್ ಅನ್ನಿ ಗೊತ್ತಿರೋರು, ನಾನು ಹಾಯ್ ಅನ್ಬೋದು. ಒಬ್ಬರೇನ ಗೊತ್ತಿರೋರು, ಏನ್ರಿ ರೀ ಸರ್ ನಮಸ್ಕಾರ ಸರ್, ನೀವು ಯಾರೋ ಗೊತ್ತಿಲ್ಲ ಸರ್ ಹಾಯ್ ಅನ್ನಿ ಸರ್, ಓಲಿ ಅಪ್ಪ ನಮಸ್ಕಾರಪ್ಪ, ಹೊಡೆದ್ಬಿಟ್ರೆ ಸಲ್ಯೂಟ್. ಎಲ್ಲಿ ಹೊಡಿಲಿ ಸಲ್ಯೂಟ್, ಎಲ್ಲಿ ಹೊಡಿಲ್ಲ. ಓಕೆ, ಡೈರೆಕ್ಷನ್ ಬರೋಣ, ಕತೆಗೆ ಬರೋಣ. ಕತೆ ಹೇಳೋಕ್ಕಾಗಲ್ಲ. ಇದರಲ್ಲಿ ಅದ್ಭುತವಾದ ಏನು ಸೀನ್ ಇಲ್ಲ, ಒಂದು ಪಾತ್ರ. ಎಲ್ಲರೂ ಅದ್ಭುತವಾದ ಸಿನಿಮಾನೇ ಮಾಡೋದು. ಟು ಬಿ ವೆರಿ ಫ್ರ್ಯಾಂಕ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ, ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಅಲ್ಲೇ ಇಲ್ಲ, ಪಕ್ಕಾ ಮಾಸ್ ಸಿನಿಮಾ ಇದು. ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ. ಸೊ ಸುಮ್ಮನೆ ಹಾಕ್ಕೊಡ್ಬೇಡಿ, ಪಕ್ಕದಲ್ಲಿ ಇದ್ದೀರಾ ಅಂತ ಎದೊಳ್ರಿ ಮೇಲೆ ನಾನು ಬರ್ತೀನಿ ಅಲ್ಲಿಗೆ. ಸುಮ್ಮನೆ ಹೇಳಿದೆ. ಅಗೇನ್ ಶಿ ಇಸ್ ಬ್ಯೂಟಿಫುಲ್. ನಮ್ಮ ಸಿನಿಮಾ ಸಣ್ಣ ಆಗ್ಬಿಟ್ಟಿದ್ರು ಸರ್. ಇಷ್ಟು ಗುಂಡ್ಕೊಂಡು ಇಷ್ಟು ಚೆನ್ನಾಗಿರ್ತಂದ್ರೆ ಹೀರೋನಾಗಿ ಕರೆಕ್ಟಾಗಿ ಮ್ಯಾಚ್. ಹೀರೋಗಿಂತ ಜಾಸ್ತಿ ನಾನೇ ಮಾಡಿದ್ದಿಲ್ಲ ಜೊತೆ ಪಾತ್ರ. ಸೊ ಜೋಕ್ಸ್ ಅಪಾರ್ಟ್, ಪ್ರೆಸ್ ಮೀಟ್ ಮಾಡಿರೋದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ನರಸಿಂಹಣ್ಣ ಇದಕ್ಕೆ ಮುಂಚೆ ಇದು 3ನೇ ಸಿನಿಮಾ ಅಲ್ಲಣ್ಣ. 3ನೇ ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಒಂದು 15-16 ವರ್ಷದಲ್ಲಿ ಒಂದು 15 ಸಿನಿಮಾ ಮಾಡಿದ್ದೀನಿ. ಕರೆಕ್ಟಾಗಿ ಪೇಮೆಂಟ್ ಇಸ್ಕೊಂಡ್ರೆ ಪಕ್ಕ, ಅದ್ರಲ್ಲಿ ನೋ ಡೌಟ್. ಹಾರ್ಟ್ಫುಲ್ಲಿ ವಿಶ್ ಮಾಡ್ತೀರಣ್ಣ. ವಾಪಸ್ ತಗೊಂಬಂದು ಅರ್ಧ ಹಾಕ್ಬಿಡ್ತೀನಿ ಪ್ರಮೋಷನ್ಗೆ, ಏನು ತೊಂದರೆ ಇಲ್ಲ. ಯಾಕಂದರೆ ಅಷ್ಟು ಪ್ರಾಂಪ್ಟಾಗಿ ಕೊಟ್ಟಿದ್ದೀರಾ. ನೀವು ಒಳ್ಳೆ ನಿರ್ಮಾಪಕರು. ನೀವಾಗಲಿ, ನಮ್ಮ ಕಾಶಿ ಸರ್ ಆಗಲಿ, ZVS ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಆಗಲಿ, ಜಾಸ್ತಿ ಫುಟೇಜ್ನ ವೇಸ್ಟ್ ಮಾಡದೆ ಎಷ್ಟು ಬೇಕು ಅಷ್ಟನ್ನು ತಲೆಯಲ್ಲೇ ಎಡಿಟ್ ಮಾಡಿಕೊಂಡು ಅಥವಾ ಪೇಪರ್ ವರ್ಕ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಗೊತ್ತಿರುವಂಥ ಬ್ಯೂಟಿಫುಲ್ ಬ್ರೈನಿ ಡೈರೆಕ್ಟರ್ ಅಂತ ಹೇಳಬಲ್ಲೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.